ಬೆಂಗಳೂರು ಬೆಳೀತಾ ಇದೆ, ಬೆಳೆಯುತ್ತೆ. ಮುಂದಿನ ದಿನಗಳಲ್ಲಿ ಇದರ ಬೆಳವಣಿಗೆಗೆ ಬರುವಂತಹ ವಲಸಿಗರು ಕೂಡ ಸಾಥನ್ನು ಕೊಡ್ತಾರೆ. ಆದರೆ ಬರುವಂತಹ ವಲಸಿಗರಿಗೆ ತಕ್ಕನಾದಂತಹ ಅವಶ್ಯಕ ಅನುಕೂಲಗಳನ್ನು ಕೊಡಲಿಕ್ಕೆ ಬೆಂಗಳೂರು ಸಿದ್ಧ ಇದೆಯಾ? ಈಗ ಏನಂತ ಅಂದರೆ ಬೆಂಗಳೂರಲ್ಲಿ 96 ಲಕ್ಷ ಜನ ಇದ್ದಾರೆ. 96 ಲಕ್ಷ ಜನದಲ್ಲಿ ನಮ್ಮ ಕನ್ನಡಿಗರು ಇರೋದು ಬರೀ 30% ಮಾತ್ರ. ಇನ್ನು 70% ಪೂರ್ತಿ ಬೇರೆಯವರು ಇದ್ದಾರೆ. ಈಗ ಒಂದು ಸ್ವಲ್ಪ ಅನ್ನಕ್ಕೆ ಒಂದು ಸ್ವಲ್ಪ ಉಪ್ಪಕ್ಕ ತಿನ್ಬೋದು, ಜಾಸ್ತಿ ಉಪ್ಪಕ್ಕ ತಿನ್ನಕ್ಕಾಗುತ್ತಾ? ಆಗಲ್ಲ. ಯಾಕಂದರೆ ಒಂದು ಮನೆಯಲ್ಲಿ 4 ಜನ ಇರ್ಬೋದು. 4 ಜನದ ಮೇಲೆ 50 ಜನ ತುಂಬಿಸೋಕ್ಕಾಗಲ್ಲ. ಯಾಕಂದರೆ ಅದು ನಮಗೆ ಧಕ್ಕೆ ತರೋದು. ಇವಾಗ ನಮ್ಮ ಕಲ್ಚರ್ ಇಲ್ಲ. ನಮ್ಮ ಕನ್ನಡ ಭಾಷೆ ಎಲ್ಲಿ ನೋಡ್ತೀರಾ? ಕನ್ನಡ ಭಾಷೆಯಲ್ಲಿ ಹೋಗ್ತೀರಾ? ಬಸ್ ಸ್ಟ್ಯಾಂಡ್ ಹೋಗ್ತೀರಾ? ಕೇಳಿ, ಈ ಬಸ್ ಬರುತ್ತಾ? ಇಲ್ಲ, ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ ಕನ್ನಡ. ಅದೇ ಮಾತು ಎಲ್ಲಿ ಹೋದ್ರೂ ಅದೇ ಮಾತಾಗುತ್ತೆ. ಅದಕ್ಕೋಸ್ಕರ ಏನು ಗೊತ್ತಾ, ನಮ್ಮ ಕಲ್ಚರು, ನಮ್ಮ ಏನೇನು ವ್ಯವಸ್ಥೆ ಇದೆ ಅದನ್ನ ಬದಲಾಯಿಸಬಾರ್ದು. ಅವ್ರು ಬರಲಿ, ಇರಲಿ ಸ್ವಲ್ಪ ದಿನ, ಅವ್ರು ವಾಪಸ್ ಹಂಗೆ ಹೋಗಲಿ. ಬೇರೆಯವರು ಬರೋ ಜಾಗ ಬಿಡಬಾರ್ದು. ಎಷ್ಟು ಜನ ಇದ್ದಾರೆ ಅಷ್ಟು ಜನ ಮಾತ್ರ ಇರಲಿ. ಬೆಂಗಳೂರಿಗೆ ಬೇಲಿ ಹಾಕ್ಬಿಡಿ ಅಂತಿದ್ದಾರೆ, ಏನಂತೀರಿ? ಇವಾಗ ಆಚೆ ಕಡೆಯಿಂದ ಬಂದವನೇನಾದ್ರು ಅವ್ನು ಕನ್ನಡ ಬರಲ್ಲ, ಅವ್ನು ಯಾವ ಭಾಷೆಯಲ್ಲಿ ಕೇಳ್ತಾನೆ. ಇವಾಗ ಹಾಯ್, ವೇರ್ ಇಸ್ ದಿಸ್ ಪ್ಲೇಸ್? ಅವ್ನು ಹೇಳ್ತಾನೆ ಯು ಗೋ ದಿಸ್ ಸೈಡ್ ದಟ್ ಸೈಡ್. ಕನ್ನಡದಲ್ಲಿ ಅವ್ರು ಹೇಳಲ್ಲ. ಕನ್ನಡಿಗರು ತಾನೆ, ಕನ್ನಡದಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕು ತಾನೆ, ಅವರು ಹೇಳಲ್ಲ. ಅವ್ರ ಭಾಷೆಗೆ ಇದಕ್ಕೆ ಹೋಗ್ತಾರೆ. ಇವರೇ ಬಂದವ್ರಿಗೆ ಕಲಿಸ್ತೀರಾ, ಇವರೇ ಬೇರೆಯವ್ರಿಗೆ ಬಗ್ಗೆ ಮಾತಾಡಿ ತಪ್ಪದು. ಇವ್ರು ಬಂದವ್ರು ಕರೆಕ್ಟಾಗಿ ಹೇಳ್ಬೇಕು ತಾನೆ. ಇವರು ಇವಾಗ ಅವ್ರು ಬಂದರು, ಅವ್ರು ಅದು ಬಿಟ್ಟಾಕಿ. ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಅವರು ಉಪ್ಪು ಜಾಸ್ತಿ ಆದ್ರೆ ತಡ್ಕೊಳಕ್ಕಾಗಲ್ಲ ಅಂತ. ತಡ್ಕೊಳಕ್ಕಾಗಲ್ಲ, ಜಾಸ್ತಿ ಆಯ್ತು. ಇವಾಗ ಜಾಸ್ತಿ ಉಪ್ಪಿದೆ ಅಂತ ಗೊತ್ತಾನೆ, ಅದಕ್ಕೆ ರೆಮಿಡೀಸ್ ಹುಡುಕ್ಬೇಕು. ಅದ್ರ ಬದಲು ಕೊಂಕೆ ತೋರಿಸ್ತಾ ಇದ್ರೆ ಅಲ್ಲಿ. ನಾವು ಬಂದಿದ್ದೀವಿ ಈಗ ಬಿಜಾಪುರ ಡಿಸ್ಟ್ರಿಕ್ಟ್, ಅಲ್ಲಿಂದ ಬಂದ್ಕೊಂಡು ಇಲ್ಲಿ ಇರೋದು ಕಾಸ್ಟು ಎಲ್ಲ ನೋಡಿದ್ರೆ ಒದ್ದಾಡಬೇಕಾಗತ್ತೆ. ಊಟ ಗೀಟ ಇಲ್ಲಿಂದ ಅಡ್ಜಸ್ಟಬಲ್ ನಮಗಾಗಲ್ಲ. ಅದನ್ನು ಇಂಪ್ರೂವ್ಮೆಂಟ್ ಮಾಡಿದರೆ ಅದು ಕೂಡ ಒಂದು ಡೆವಲಪ್ಮೆಂಟ್ ಸಿಟಿ ಆಗಬಹುದಲ್ಲ. ಬೆಂಗಳೂರು ಥರ ಎಲ್ಲನೂ ಮೆಟ್ರೋಪಾಲಿಟನ್ ಸಿಟಿ ಮಾಡಬೇಕು ಅಂತ. ಬೆಂಗಳೂರಲ್ಲಿ ಇರೋ ಅಂದರೆ ಈ ಜಾಬ್ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ಸ್ಟ್ರೆಸ್ ತುಂಬ, ನೈಟ್ ಶಿಫ್ಟು, ಡೇ ಶಿಫ್ಟು, ಅದನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಅವ್ರು ಹೋಗೋದು ಹಳ್ಳಿಗೇನೆ. ಅಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಆದರೆ ಅದೇ ಸ್ಟ್ರೆಸ್, ಅದಷ್ಟೇನು ಪೀಸ್ ಆಫ್ ಮೈಂಡೇ ಸಿಗಲ್ಲ. ಅಂದ್ರೆ ಅಶಾಂತಿ ಏನಿದ್ರು ಬೆಂಗಳೂರಲ್ಲೇ ಇರಲಿ, ಶಾಂತವಾಗಿರ್ಲಿ ಉಳಿದ ಊರುಗಳು ಅಂತೀರಿ. ಹಂಗೆ ಅಂತ ಅಲ್ಲ, ಏನೇ ಇದ್ರೂ ಇಲ್ಲೇ ಒಂದ್ ಹತ್ರ ಇರಲಿ, ಸುನಾಮಿ ಒಂದ್ ಹತ್ರ ಹೇಳಿ. ಎಲ್ಲಾ ಕಡೆನೂ ಸುನಾಮಿ ಹೇಳೋದ್ರಿಂದ ಎಲ್ಲರಿಗೂ ತುಂಬಾ ಎಫೆಕ್ಟ್ ಆಗುತ್ತೆ. ಓಕೆ, ಸುನಾಮಿ ಬಂದ್ರೆ ಕೊಚ್ಚೋಗುತ್ತೆ ದೇಶ, ಒಂದ್ ಕಡೆ ಇದ್ರೆ ಸಾಕು ಅಂತಾರೆ. ವಲಸೆ ಬರಬೇಡಿ ಅಂದ್ರೆ ಕಂಪ್ಲೀಟ್ ಆಗಿ ಬರಬೇಡಿ ಅಂತ ಹೇಳ್ತಿಲ್ಲ. ಬಂದು ನಿಮ್ಗೇನಾದ್ರು ಕಲೆಕ್ಟ್ ಮಾಡ್ಕೋಬೇಕೋ, ಜ್ಞಾನ ಸಂಪಾದನೆ ಮಾಡ್ಕೋಬೇಕೋ ಮಾಡ್ಕೊಳ್ಳಿ, ಹೋಗಿ ನಿಮ್ಮ ಊರನ್ನ ಉದ್ಧಾರ ಮಾಡಿ, ಅದನ್ನ ಮಾಡೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಜ್ಞಾನ ಸಂಪಾದನೆ ಇಲ್ಲ ಆಗ್ಲಿ, ಆದ್ರೆ ಸಂಪಾದನೆ ಊರಲ್ಲಾಗ್ಲಿ ಅಂತ ಅನ್ನೋದು ಅವರ ಹೇಳಿಕೆ. ಇವಾಗ ಬೆಂಗಳೂರಿನಲ್ಲಿ ಅಗ್ರಿಕಲ್ಚರ್ ಮಾಡಕ್ ಆಗೋದಿಲ್ಲ. ಅದೇ ಸಮಯ ಹಳ್ಳಿನಲ್ಲಿ ಹೋಗಿ ಇನ್ಫೋಸಿಸು, ವಿಪ್ರೋ ಅನ್ನೋ ಕಂಪನಿಗಳನ್ನ ಇಡಕ್ ಆಗೋದಿಲ್ಲ. ಯಾಕೆ ಆಗಲ್ಲ ಅಂತ ಅನ್ಸುತ್ತೆ? ಏನು ಮುಖ್ಯವಾದಂತಹ ಕಾರಣ? ಇನ್ಫ್ರಾಸ್ಟ್ರಕ್ಚರ್ ಕಂಡೀಷನ್ಸ್, ದಿ ಕ್ಲೈಮೆಟಿಕ್ ಕಂಡೀಷನ್ಸ್, ಇನ್ಫ್ರಾಸ್ಟ್ರಕ್ಚರ್. ಇವಾಗ ಎಷ್ಟು ಜನ ಅಲ್ಲಿ ಗೊತ್ತಿರುತ್ತೆ IT ಅಂದರೆ ಏನಂತ, ಎಷ್ಟು ಜನ ಗೊತ್ತಿರುತ್ತೆ? ಅಲ್ಲಿರೋರಿಗೆ ಏನು ಗೊತ್ತೋ ಅದನ್ನ ಮಾಡಿ ಕಲಿಯಕ್ಕೆ ಇಲ್ಲಿಗೆ ಬರಲಿ. ಇಲ್ಲಿಗೆ ಬರೋರು ಏನೇನೋ ಹಾಳು ಮಾಡ್ತಿಲ್ಲ. ಇಲ್ಲಿಗೆ ಬರೋರು ಎಲ್ಲರಿಗೂ ಆದಷ್ಟು ಒಳ್ಳೇದು ಮಾಡಿಬಿಟ್ಟು ಅವ್ರಿಗೆ ಬೇಕಾಗಿರೋದನ್ನ ತಗೊಂಡು ಹೋಗ್ತಿದ್ದಾರೆ. ಅಂದ್ರೆ ಬೆಂಗಳೂರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬರುವಂತವರನ್ನ ಭಾರತ ತಡೆದುಕೊಳ್ಳುತ್ತಾ? ಅದಕ್ಕೆ ತಯಾರಿ ಮಾಡ್ಕೋಬಹುದು. ತಯಾರಿ ಮಾಡಬೇಕು. ಬೆಂಗಳೂರು ಮುಂಚೆ ಹಳ್ಳಿಯಾಗೇ ಇತ್ತು, ಅದನ್ನು ಡೆವಲಪ್ ಮಾಡಿದ್ರು. ಅದೇ ಥರ ಅವರು ಡೆವಲಪ್ ಮಾಡ್ಬೋದಲ್ಲ. ಎಲ್ಲರೂ ಹೇಳ್ತಾರೆ, ಅದೇ ಯಾರು ಡೆವಲಪ್ ಮಾಡೋಕ್ಕೋಗಲ್ಲ. ಅವರು ಹೇಳಿದ್ರು ಇವನ್ ಬೆಂಗಳೂರೇ ಮಾತ್ರ ಉದ್ಧಾರ ಆಗಲಿ, ಬೆಂಗಳೂರಲ್ಲಿ IT-BT ಕಂಪ್ನಿ ಇರಲಿ, ಹಳ್ಳಿಗಳೆಲ್ಲ ಹಂಗೇ ಇರಲಿ ಅಂತ. ಅಪ್ಪ ಹಾಕಿದ ಆಲದ ಮರ ಅಂದ್ಬಿಟ್ಟು ಅದು ಒಂದೇ ಇದರಲ್ಲಿ ಇರೋಕ್ಕಾಗಲ್ಲ. ಓಕೆ, ಅಪ್ಪ ಹಾಕಿದ ಆಲದ ಮರ ಅಂತ ಒಂದೇ ಕಡೆ ಇರೋದಕ್ಕಾಗಲ್ಲ, ಬೇರೆ ಬೇರೆ ಕಡೆ ಕೂಡ ಮರವನ್ನ ಬೆಳೆಸುವಂತಹ ಕಾರ್ಯ ಆಗಲಿ ಅಂತಂತಾರೆ. ಓಕೆ, ಕರ್ನಾಟಕ ಅವ್ರ ತಾಯಿ ಆದ್ರೆ ತಮಿಳ್ನಾಡು, ಹೈದರಾಬಾದ್ ತಾಯಿ ಇದ್ರು ಅವ್ರ ಅಕ್ಕ ತಂಗಿ ತರ. ಯಾವ ತಾಯಿನೋ ಅವ್ರ ಅಕ್ಕ ತಂಗಿ ಮಕ್ಕಳನ್ನ ಕರ್ಕೊಂಬೇಡಿ, ಅವ್ರಿಂದ ತೊಂದರೆ ಆಗಿದೆ ಅಂತ ಹೇಳಿಲ್ಲ. ಓಕೆ, ಸೊ ಎಲ್ಲಿಂದ ಬರೋರು ಬೇಕಾದರೂ ಬರಲಿ, ಆದರೆ ಬೆಂಗಳೂರನ್ನ ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಪಡಿಸುವಂತಾಗಲಿ ಅಂತ ಒಂದಿಷ್ಟು ಜನ ಹೇಳಿದ್ರೆ, ಇನ್ನೊಂದಿಷ್ಟು ಜನ ಹೇಳ್ತಿದ್ದಾರೆ ಬರೀ ಬೆಂಗಳೂರಿನಷ್ಟೇ ಸ್ವಾರ್ಥಿಗಳಾಗಬೇಡಿ, ಬೆಂಗಳೂರಿನಂತಹ ಸಿಟಿಗಳು, ಬೆಂಗಳೂರಿನಂತಹ ಅಭಿವೃದ್ಧಿ ಬೇರೆ ನಗರಗಳಲ್ಲೂ ಆಗಲಿ ಅಂತ ಅನ್ನೋದು. ಈ ನಿಟ್ಟಿನಲ್ಲಿ ನಿಜಕ್ಕೂ ಅಧಿಕೃತವಾಗಿ ಸರ್ಕಾರವಾಗಲಿ, ಜನವಾಗಲಿ, ಜನಪ್ರತಿನಿಧಿಗಳಾಗಲಿ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದರೆ ಇನ್ನೊಂದಿಷ್ಟು ಬೆಂಗಳೂರನ್ನ ನಿರೂಪಿಸಬಹುದೇನೋ, ಮತ್ತೊಂದಿಷ್ಟು ಅಭಿವೃದ್ಧಿ ನಮ್ಮ ದೇಶದಲ್ಲಿ ಆಗಬಹುದೇನೋ.